ಒಂದೊಂದು ಸತಿ ಅನಿಸ್ತಿರುತ್ತೆ 9 to 5 ಜಾಬೇ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಕೆಲಸ ಮುಗಿದ ತಕ್ಷಣ ಮನೆಗೆ ಹೋಗ್ಬೋದು. ಆದರೆ ಇವೆಂಟ್ ಪ್ಲಾನರ್ ಒಂದು ಸತಿ ಇವೆಂಟ್ ತೊಗೊಂಡ್ರೆ ಕೆಲಸ ಮುಗಿದ ಮೇಲೆಲ್ಲ ಇವೆಂಟ್ ಮುಗಿದು ಗೆಸ್ಟ್ ಆಚೆ ಹೋಗೋರವರೆಗೂ ನಾವು ಅಲ್ಲೇ ನಿಂತಿರ್ತೀವಿ. ಯಾಕಂದರೆ ನಮಗೆ ಮಾತ್ರ ಗೊತ್ತಿರುತ್ತೆ ಕಸ್ಟಮರ್ ಏನೇನು ಒಪ್ಸಿದ್ದಾರೆ, ಏನೇನು ರಿಕ್ವೈರ್ಮೆಂಟ್ ಹೇಳಿದ್ದಾರೆ, ಎಲ್ಲೆಲ್ಲಿ ಏನೇನು ಪ್ಲೇಸ್ಮೆಂಟ್ಸ್ ಬರಬೇಕಾಗತ್ತೆ ಅಂತ ಒಂದನ್ನು 100 ಸತಿ ನಿಂತ್ಕೊಂಡು ಚೆಕ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಕಸ್ಟಮರ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಯಾಕಂದರೆ ತುಂಬ ಜನ ಕಸ್ಟಮರ್ಸ್ ಮನೆಯಿಂದ ರೆಡಿಯಾಗಿ ಬರ್ತಾರೆ. ಸೊ ಔಟ್ಡೋರ್ ಪ್ರೋಗ್ರಾಮ್ ಇರಲಿ, ಇಂಡೋರ್ ಪ್ರೋಗ್ರಾಮ್ ಇರಲಿ, ಟೈಮ್ಗೆ ಎಲ್ಲನೂ ಸೆಟ್ ಆಗಿದೆಯಾ, ಕ್ಲೈಂಟ್ ಕೇಳಿರೋ ಥರನೇ ಥೀಮ್ ಬಂದಿದೆಯಾ, ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಅಲ್ಲಿರೋ ಲೇಬರ್ಸ್, ವೆಂಡರ್ಸ್ ಎಲ್ಲರೂ ಪರ್ಫೆಕ್ಟಾಗಿ ಟೈಮ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳೋವಂಥದ್ದು ನಮ್ಮ ಡ್ಯೂಟಿ ಆಗಿರುತ್ತೆ. ಅದ್ರ ಮಧ್ಯದಲ್ಲಿ ಈಗ ರೀಲ್ಸ್ ಟ್ರೆಂಡ್ ಆಗಿರೋದ್ರಿಂದ ಸ್ವಲ್ಪ ಕಂಟೆಂಟ್ ಕ್ರಿಯೇಟ್ ಕೂಡ ಮಾಡ್ಕೋಬೇಕಾಗತ್ತೆ. ಮಳೆ ಇರಲಿ, ಗಾಳಿ ಇರಲಿ, ಹಿಂದಿನ ದಿವಸ ನೈಟ್ ವರ್ಕ್ ಮಾಡಿರಲಿ, ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಇರಲಿ, ಬಟ್ ಆದರೂ ನಮಗೆ ಕ್ಲೈಂಟ್ ಬಂದು ನಮ್ಮ ವರ್ಕ್ ನೋಡಿ ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಿಬಿಟ್ರೆ ನಮಗಿಂತ ಖುಷಿ ಪಡೋರು ಈ ಭೂಮಿ ಮೇಲೆ ಇನ್ಯಾರೂ ಇರೋದಿಲ್ಲ. ಸೊ ಅಷ್ಟು ಖುಷಿ ಆಗುತ್ತೆ. ಅವಾಗ ಅಂದ್ಕೊಳ್ತೀವಲ್ಲ 9 to 5 ಜಾಬ್ ಅದೆಲ್ಲ ಬೇಡ, ಬಿಸ್ನೆಸ್ಸೇ ಕರೆಕ್ಟ್ ನಮಗೆ ಅಂತ ಅನಿಸುತ್ತೆ. ಸೊ ನಿಮಗೆ ಏನು ಅನಿಸುತ್ತೆ? ನಂತರನೇ ನಿಮಗೆ ಬಿಸ್ನೆಸ್ ಬೆಸ್ಟ್ ಅನಿಸುತ್ತಾ ಇಲ್ಲ 9 to 5 ಜಾಬ್ ಬೆಸ್ಟ್ ಅನಿಸುತ್ತಾ? ತಿಳಿಸಿ ಕಮೆಂಟ್ಸಲ್ಲಿ. ನೀವು ಕಮೆಂಟ್ಸ್ ಎಲ್ಲ ನಾನು ಓದ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.